ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಜನ್ಮಿಸಿದಂತಹ ಪ್ರತಿ ಮನುಷ್ಯನಿಗೂ ಪಿತೃವಿನ ಋಣವಿರುತ್ತದೆ ಅನ್ನೋದನ್ನು ತಿಳಿಸುತ್ತಾ, ಒಬ್ಬ ವ್ಯಕ್ತಿಯ ಜನ್ಮಕಾಲದಲ್ಲಿ ಗ್ರಹಗಳ ಆಧಾರಿತವಾಗಿ ಪಿತೃವಿನ ದೋಷವನ್ನು ಗುರುತಿಸುವುದು, ಪಿತೃದೋಷ ಸಂಬಂಧಪಟ್ಟಂತೆ ಆ ವ್ಯಕ್ತಿಯು ಜೀವನದಲ್ಲಿ ಅನುಭವಿಸುವಂತಹ ಪಿತೃದೋಷದ ಪ್ರಭಾವ ಹೇಗಿರುತ್ತೆ ಮತ್ತು ಜನರಲ್ಲಿ ಇರುವಂತಹ ದ್ವಂದ್ವತೆಗಳು, ಇದಕ್ಕಿರುವಂತಹ ಪರಿಹಾರ, ಗ್ರಹಗಳ ಬಗ್ಗೆ ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯು ಜನ್ಮಿಸಿದಂತಹ ಜೀವನದಲ್ಲಿ ಅವರ ಜೀವನ ಪಿತೃ ದೋಷದಿಂದಾದರೂ ಅವರು ದುಃಖವನ್ನು ಅನುಭವಿಸಬಹುದು. ಆ ಪಿತೃವಿನ ದೋಷದ ಕರ್ಮದ ಫಲವನ್ನು ಅನುಭವಿಸುವುದಕ್ಕಾಗಿ ಅವರ ಜೀವನ ಈ ಒಂದು ಜಗತ್ತಿನಲ್ಲಿ ಆಗಬಹುದು, ಅಥವಾ ಪಿತೃಗಳ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿಯಾದರೂ ಒಬ್ಬ ವ್ಯಕ್ತಿಯ ಜನನ ಇಲ್ಲಿ ಆಗಬಹುದು. ಒಟ್ಟಿನಲ್ಲಿ ವಂಶಾವಳಿ ಅನ್ನೋದು ಅಶುಭ ಅಥವಾ ಶುಭ ಫಲಗಳನ್ನು ಅನುಭವಿಸುವುದಕ್ಕಾಗಿ ಇಲ್ಲಿ ಆಗುತ್ತೆ. ವಂಶಾವಳಿ ಅಂದರೆ ಒಂದು ವ್ಯಕ್ತಿ ಜನಿಸಬೇಕಾದ್ರೆ ಆ ವಂಶಕ್ಕೆ, ಆ ತಂದೆ ತಾಯಿಗಳಿಗೆ ಯಾವುದೇ ಸಂಬಂಧವಿಲ್ಲದೆ ಜನನ ಆಗಲು ಸಾಧ್ಯವಿಲ್ಲ. ಪ್ರತಿ ಮನುಷ್ಯನು ಜನ್ಮಿಸುವುದು ತಂದೆಯಿಂದಲೇ. ಹಾಗಾಗಿ ಜನ್ಮಿಸಿದಂತಹ ಸ್ತ್ರೀಯರಿಗಾಗ್ಬೋದು, ಪುರುಷರಿಗಾಗ್ಬೋದು, ಪಿತೃವಿನ ಋಣ ಅನ್ನುವುದು ಇದ್ದೇ ಇರುತ್ತೆ. ಈ ಸಂಬಂಧಪಟ್ಟಂತೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ದೇವತೆಗಳಿಂದ ಬಂದಿರುವಂತಹ, ಅನುಭವಿಗಳಿಂದ ಬಂದಿರುವಂತಹ ಪರಿಹಾರಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ ಯಾವ ರೀತಿ ಅಳವಡಿಸಲಾಗಿದೆ ಅದನ್ನು ಪ್ರತಿ ಕುಟುಂಬಗಳು ಮಾಡಲೇಬೇಕು. ಪಿತೃ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಪ್ರತಿ ಕುಟುಂಬದಲ್ಲಿ ಮಾಡಬೇಕು. ಪಿತೃದೋಷ ಇರುವವರು ಅಥವಾ ಇಲ್ಲದೆ ಇರುವವರು. ಪಿತೃದೋಷ ಇಲ್ಲದೆ ಇರುವವರಿಗೆ ಮುಂದಿನ ಒಂದು ಜನ್ಮದಲ್ಲಿ ಈ ದೋಷ ಕ್ರಿಯೇಟ್ ಆಗಬಾರದು. ಅಂದರೆ ಈ ದೋಷದಲ್ಲಿ ನೀವು ಪಿತೃವಿನಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಂಡಿರ್ತೀರ. ಅದರ ಪ್ರಭಾವದಿಂದಾಗಿ ನೀವು ಆ ಪಿತೃವಿನ ಋಣವನ್ನು ತೀರಿಸದೇ ಇದ್ದಾಗ, ಅವರಿಗೆ ದುಃಖವನ್ನು ನೀಡಿದಾಗ ಮುಂದಿನ ಒಂದು ಜನ್ಮಕ್ಕೆ ಅದು ಕ್ಯಾರಿ ಆಗುತ್ತೆ. ಹಾಗಾಗಿ ಇರುವವರು ಇಲ್ಲದೇ ಇರುವವರು ಎಲ್ಲರೂ ಪಿತೃ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ಶಾಸ್ತ್ರವು ತಿಳಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಪಿತೃದೋಷವನ್ನು ತಿಳಿಯುವುದು ಹೇಗೆ? ಜನರಲ್ಲಿ ಇದರ ಬಗ್ಗೆ ಬಹಳಷ್ಟು ದ್ವಂದ್ವತೆ ಇದೆ. ಪಿತೃದೋಷವನ್ನು ನಾವು ಸರಿಯಾಗಿ ಎಲ್ಲ ರೀತಿಯಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ನಿಯಮಾವಳಿಯ ಪ್ರಕಾರವಾಗಿ ಪರಿಶೀಲನೆಯನ್ನು ಮಾಡಿ ನಿರ್ಣಯವನ್ನು ಮಾಡಬೇಕಾಗುತ್ತೆ. ಅಂದರೆ ಅನುಭವದಿಂದ ಇಂಥ ಒಂದು ದೋಷಗಳನ್ನು ನಿರ್ಣಯಿಸುವುದಕ್ಕೆ ಸಾಧ್ಯವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಿತೃಕಾರಕ ಗ್ರಹ ಸೂರ್ಯಗ್ರಹ. ಪಿತೃ ಸ್ಥಾನವು ಲಗ್ನದಿಂದ 9ನೇ ಸ್ಥಾನ. ಪಿತೃಕಾರಕ ಗ್ರಹ ಸೂರ್ಯಗ್ರಹವು ನೀಚ ಸ್ಥಾನದಲ್ಲಿ ಅಥವಾ
ಶತ್ರು ಕ್ಷೇತ್ರದಲ್ಲಿ ಉಗ್ರಗ್ರಹಗಳಿಂದ ಪೀಡಿತರಾಗಿ ಅಶುಭ ಸ್ಥಾನಗಳಲ್ಲಿ 8ನೇ ಸ್ಥಾನ, 12ನೇ ಸ್ಥಾನ, ಈ ಸ್ಥಾನಗಳಲ್ಲಿ ಅಥವಾ 6ನೇ ಸ್ಥಾನ, 3ನೇ ಸ್ಥಾನ, ಈ ಸ್ಥಾನಗಳಲ್ಲಿ 8 ಮತ್ತು 12ನೇ ಸ್ಥಾನವು ಹೆಚ್ಚು ಪಿತೃದೋಷದ ಪ್ರಭಾವವನ್ನು ಕೊಡುತ್ತದೆ. ಈ ಸ್ಥಾನಗಳಲ್ಲಿ ಶತ್ರು ಕ್ಷೇತ್ರವಾಗಿ ಪಾಪಗ್ರಹಗಳಿಂದ, ಉಗ್ರಗ್ರಹಗಳಿಂದ, ರಾಹು, ಕೇತು, ಶನಿಗ್ರಹಗಳಿಂದ ಪೀಡಿತರಾಗಿದ್ದು ಮತ್ತು ಸಂಬಂಧಗಳಲ್ಲಿ ಬಾಧಕಾಧಿಪತಿ ಸಂಬಂಧ, ಷಷ್ಠಸ್ಥಾನಾಧಿಪತಿ ಸಂಬಂಧ, ಮಾಂದಿ ಸಂಬಂಧ, ಈ ಎಲ್ಲ ಸಂಬಂಧಗಳನ್ನು ನಾವು ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಈ ಗ್ರಹವು ಶುಭ ಕರ್ತರಿಯಲ್ಲಿದೆಯಾ, ಪಾಪಕರ್ತರಿಯಲ್ಲಿದೆಯಾ, ರಾಶಿ ಸಂಧಿಯಲ್ಲಿ ಇದೆಯಾ, ಇದೆಲ್ಲವನ್ನು ನಾವು ಸರಿಯಾಗಿ ಪರಿಶೀಲನೆ ಮಾಡಿ ಪಿತೃದೋಷವನ್ನು ನಿರ್ಣಯ ಮಾಡಬೇಕಾಗುತ್ತೆ. ಅದಲ್ಲದೆ ನವಾಂಶ ಮತ್ತು ದ್ವಾದಶಾಂಶಗಳಲ್ಲಿಯೂ ಈ ಸೂರ್ಯಗ್ರಹವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಸೂರ್ಯಗ್ರಹನು ಜೀವೋತ್ಪತ್ತಿ, ಸೃಷ್ಟಿಗೆ ಕಾರಕ ಗ್ರಹ. ಪಿತೃದೋಷವಿದ್ದಾಗ ನಿಮ್ಮ ಜೀವನವು ಕಷ್ಟವಾಗುತ್ತೆ. ಬೆಳಕಿನ ಗ್ರಹ, ನಿಮ್ಮ ಜೀವನವು ಸೂರ್ಯಗ್ರಹದ ಪ್ರಭಾವ ನಿಮ್ಮ ಜಾತಕದಲ್ಲಿ, ನಿಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಒಂದು ರೀತಿಯ ಅಂಧಕಾರದಲ್ಲಿ ಇರುವಂತೆ, ಪ್ರಮಾದಕ್ಕೆ ನೀವು ಬಿದ್ದಂತೆ ಆಗುತ್ತೆ. ಪಿತೃಕಾರಕ ಗ್ರಹ ಸೂರ್ಯನು ಆತ್ಮಕಾರಕ ಗ್ರಹವೂ ಆಗಿರೋದ್ರಿಂದ ಈ ಗ್ರಹಕ್ಕೆ ಯುತಿ ಬಂದಂತಹ ಗ್ರಹಗಳು ಮುಖ್ಯವಾಗಿ ನಾವು ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ವಂಶಾವಳಿಯ ದೋಷಕ್ಕೂ ಈ ಗ್ರಹದ ಪರಿಶೀಲನೆ ಮಾಡಬೇಕಾಗತ್ತೆ. ನಾನು ಒಂದು ಜಾತಕವನ್ನು ಇಲ್ಲಿ ಉದಾಹರಣೆ ಜಾತಕವಾಗಿ ಹಾಕಿದ್ದೇನೆ. 22/10/1979 ಬೆಳಿಗ್ಗೆ 8:30 ನಂತರ ಅನ್ನೋದನ್ನು ನನಗೆ ತಿಳಿಸಿದ್ದಾರೆ. ಇವರ ಒಂದು ಜೀವನವನ್ನು ನನಗೆ ತಿಳಿದಿರೋದ್ರಿಂದ ಮತ್ತು ಈ ಗ್ರಹದ ದೋಷವನ್ನು ನಿಮಗೆ ಸರಿಯಾಗಿ ತಿಳಿಸಬಹುದು. ಲಗ್ನವು ವೃಶ್ಚಿಕ ಲಗ್ನವಾಗಿ ಜನ್ಮಿಸಿರುವಂತಹ ಮಾಸವು ಆಶ್ವೀಜ ಮಾಸ, ಅಂದರೆ ಸೂರ್ಯಗ್ರಹ ಅಕ್ಟೋಬರ್, ಸೂರ್ಯ ಸಂಕ್ರಮಣ ಅಂದರೆ ತುಲಾ ಸಂಕ್ರಮಣದಿಂದ ವೃಶ್ಚಿಕ ಸಂಕ್ರಮಣದವರೆಗೆ ಸೂರ್ಯಗ್ರಹನು ನೀಚ ಸ್ಥಾನದಲ್ಲಿ 1 ಮಾಸ ಸಂಚರಿಸ್ತಾರೆ. ಅಕ್ಟೋಬರ್ 17-18 ನಂತರ ನವೆಂಬರ್ 17ರವರೆಗೆ ಇರಬಹುದು, ಒಂದು ಅಂದಾಜಾಗಿ ನಾನು ತಿಳಿಸಿರುವಂಥದ್ದು. ಈ 1 ಮಾಸವು ಸೂರ್ಯಗ್ರಹನು ನೀಚರಾಗಿ ಸಂಚರಿಸ್ತಾರೆ. ಈ ಸ್ಥಾನದಲ್ಲಿ ಸೂರ್ಯನು ಲಗ್ನದಿಂದ 12ನೇ ಸ್ಥಾನದಲ್ಲಿ, ಅದು ದುಸ್ಥಾನವಾಗುತ್ತೆ. ಗ್ರಹಗಳ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಗ್ರಹಗಳ ಅವಸ್ಥೆಯನ್ನು ನಾವು ತಿಳಿದಿರಬೇಕಾಗುತ್ತೆ. ನೀಚಾವಸ್ಥೆಯಲ್ಲಿ ಗ್ರಹವು ಶೂನ್ಯ ಫಲವನ್ನು ನೀಡುತ್ತೆ ಮತ್ತು ಒಂದು ವಿಷಯವನ್ನು ಚಿಂತಿಸಬೇಕಾದ್ರೆ ಆ ಚಿಂತಿತ ಭಾವವನ್ನು ನಾವು ಪರಿಶೀಲನೆ ಮಾಡಬೇಕು. ಲಗ್ನದಿಂದ 9ನೇ ಸ್ಥಾನವು ಪಿತೃಸ್ಥಾನವಾಗುತ್ತೆ. ಪಿತೃಸ್ಥಾನಾಧಿಪತಿಯು ಚಂದ್ರಗ್ರಹವು ವ್ಯಯಸ್ಥಾನದಲ್ಲಿ ಇದ್ದಾರೆ. ಅಂದರೆ ಪಿತೃಕಾರಕ ಗ್ರಹವು ಪಿತೃ ಸ್ಥಾನ, ಭಾವಾಧಿಪತಿಯು, ಎರಡೂ ಗ್ರಹಗಳು ವ್ಯಯಸ್ಥಾನದಲ್ಲಿ ಇರುವುದನ್ನು ನಾವು ನೋಡಬಹುದು. ಅಲ್ಲದೆ ಕಾಲಪುರುಷನ ಅಂಗದಲ್ಲಿ ಅಂದರೆ ರಾಶಿಗಳಲ್ಲಿ
9ನೇ ಸ್ಥಾನವು ಪಿತೃ ಸ್ಥಾನ. ಅಂದರೆ 9ನೇ ಸ್ಥಾನವು ಮೇಷದಿಂದ 9ನೇ ಸ್ಥಾನವು ಧನಸ್ಸು ಆಗುತ್ತೆ. ಆ ಧನಸ್ಸು ಸ್ಥಾನಾಧಿಪತಿಯು ಪೀಡಿತ ಆಗಿರೋದನ್ನು ನಾವು ನೋಡಬಹುದು. ಅಲ್ಲದೆ ಈ ಒಂದು ಜಾತಕದಲ್ಲಿ ಲಗ್ನಾಧಿಪತಿಯಾದಂತಹ ಕುಜನು ನೀಚನಾಗಿ ನೀಚ ಸ್ಥಾನದಿಂದ ಚತುರ್ಥ ಅಂದರೆ 4ನೆಯ ದೃಷ್ಟಿಯನ್ನು ಮಾಡುವುದರಿಂದ ಷಷ್ಠಾಧಿಪತಿ ಬಾಧಕಾಧಿಪತಿ ಇವುಗಳ ಸಂಬಂಧವು ಅಲ್ಲಿ ಬಂದಾಯಿತು. ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಇಂಥದ್ದನ್ನು ನಾವು ನಿರ್ಣಯಿಸಬೇಕಾಗಿದೆ. ನವಾಂಶದಲ್ಲಿ ದ್ವಾದಶಾಂಶದಲ್ಲಿ ಎಲ್ಲದರಲ್ಲೂ ಇದರ ಒಂದು ಪರಿಶೀಲನೆಯ ನಂತರ ಇದು ಪಿತೃದೋಷ ಅನ್ನೋದನ್ನು ನಾವು ನಿರ್ಣಯಿಸಿ ಪರಿಹಾರವನ್ನು ಅಷ್ಟೇ ಬಲವಾಗಿ ನಾವು ನೀಡಬೇಕಾಗುತ್ತೆ. ಈ ಒಂದು ವ್ಯಕ್ತಿಯ ಜೀವನವನ್ನು ನನಗೆ ಅವರು ತಿಳಿಸಿರುವಂತೆ ಬಾಲ್ಯದಿಂದಲೇ ತಂದೆಯಿಂದ ದೂರವಾಗಿ ಅವರ ಜೀವನ ಸಂಪೂರ್ಣವಾಗಿ ತಂದೆಯನ್ನು ಮತ್ತೆ ನೋಡಿಲ್ಲ. ನೋಡಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಂದೆಯ ಸ್ಥಾನ ಅದೆಷ್ಟು ಮುಖ್ಯವಾಗಿರುತ್ತೆ. ಈ ಗ್ರಹವು ಬಲಹೀನವಾಗಿ ಶೂನ್ಯ ಅವಸ್ಥೆಯಲ್ಲಿ ನೀಚಗ್ರಹ ಶೂನ್ಯ ಫಲವನ್ನು ನೀಡೋದ್ರಿಂದ, ಶೂನ್ಯ ಅಂದರೆ 0%, ಈ ಫಲವನ್ನು ನೀಡೋದ್ರಿಂದ ಯಾವುದೇ ಬಲವಿಲ್ಲದೆ ಅವರ ಜೀವನದಲ್ಲಿ ತಂದೆಯ ಸಹಕಾರವು ಇಲ್ಲದೆ ತಂದೆಯಿಂದ ದೂರವಾಗಿದ್ದು ಅವರ ಜೀವನ ನಡೆದಿದೆ. ಈ ರೀತಿ ಒಂದು ವ್ಯಕ್ತಿಯ ಮೇಲೆ ಈ ಪಿತೃದೋಷವು ಪ್ರಭಾವವನ್ನು ಮಾಡುತ್ತದೆ. ಬಾಲ್ಯದಿಂದಲೇ ಪಿತೃವಿನಿಂದ ದೂರವಾಗುವಂಥದ್ದು. ಅಂದರೆ 9ನೇ ಸ್ಥಾನದಲ್ಲಿಯೂ ಧನಸ್ಸು ಲಗ್ನವಾಗಿ 9ನೇ ಸ್ಥಾನದಲ್ಲಿ ಸೂರ್ಯಗ್ರಹ ಇದ್ದಾಗಲೂ ಆ ಭಾವಕ್ಕೆ ಕಾರಕವೂ ಸೂರ್ಯಗ್ರಹ, ಆ ಭಾವಕ್ಕೆ ಸೂರ್ಯಗ್ರಹನೇ ಕಾರಕನಾಗಿ ಕಾರಕೋ ಭಾವನಾಶಾಯ ಅನ್ನುವಂತೆ ಅದರ ಫಲವನ್ನು ನಾಶ ಮಾಡಿ ಅದೆಷ್ಟೋ ಜನರು ದೂರ ಇರೋದನ್ನು ನಾವು ನೋಡ್ಬೋದು. ಬಾಲ್ಯದಿಂದಲೇ ನೋಡಿ, ಈಗಿನ ಒಂದು ಕಾಲದಲ್ಲಿ ಬಹುತೇಕ ಜನರಿಗೆ ಪಿತೃದೋಷ ಇರುತ್ತೆ ಅಂತ ನಾವು ಅಂದ್ಕೊಳ್ಬೋದು. ಯಾಕೆಂದರೆ ಡಿವೋರ್ಸ್ ಹೆಚ್ಚಾದಂಗೆ ತಂದೆ ತಾಯಿಗಳು ದೂರ ಆಗಿಬಿಡ್ತಾರೆ. ಹಾಗಾಗಿ ಮಕ್ಕಳ ಜೀವನಕ್ಕೆ ಇಂಥ ದೋಷಗಳು ಇರುತ್ತೆ. ಅಥವಾ ಈ ಒಂದು ಕಾಲದ ವಿಶೇಷತೆಯೋ ಏನೋ, ಈಗಿನ ಒಂದು ಕಾಲದಲ್ಲಿ ಹೊರ ರಾಷ್ಟ್ರಗಳಲ್ಲಿ ನಾವು ನೋಡುವಾಗ ಪಿತೃ ಯಾರು ಅನ್ನುವುದೇ ಮಕ್ಕಳಿಗೆ ತಿಳಿಯುತ್ತಿಲ್ಲ. ಅದು ಭಾರತದಲ್ಲಿಯೂ ಈ ರೀತಿ ಆಗ್ತಾ ಇರೋದನ್ನು ನಾವು ನೋಡಬಹುದು. ಈ ರೀತಿಯೆಲ್ಲ ಸಮಸ್ಯೆಗಳು ಜೀವನದಲ್ಲಿ ಇವೆ, ಈ ಕಾಲದಲ್ಲಿ ನಡೀತಾ ಇದೆ. ಪಿತೃದೋಷವನ್ನು ಈ ರೀತಿ ನಾವು ನಿರ್ಣಯಿಸಬೇಕಾಗುತ್ತೆ. ಮತ್ತು ಈ ಸೂರ್ಯಗ್ರಹನಿಗೆ ಪಾಪಗ್ರಹಗಳು ಯುತಿ ಬಂದಾಗ ಒಂದಲ್ಲ ಒಂದು ರೀತಿಯ ಕೆಟ್ಟ ಪರಿಣಾಮಗಳನ್ನು ಮಾಡುತ್ತಲೇ ಇರುತ್ತವೆ. ಅಂದರೆ ಪಾಪಗ್ರಹಗಳಿಂದ ಸೂರ್ಯ ಪೀಡಿತ ಆದಾಗ ಅವರ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅವರು ನೋಡ್ತಾ ಇರ್ತಾರೆ. ಇನ್ನೊಂದು ಜಾತಕವನ್ನು ನಾನಿಲ್ಲಿ ಹಾಕಿದ್ದೇನೆ. 5/7/1982 6:30 ಬೆಳಿಗ್ಗೆ. ಈ ಒಂದು ವ್ಯಕ್ತಿಯ ಜಾತಕವನ್ನು ನನಗೆ ಒಂದು ಕುಟುಂಬ ಕೇಳುತ್ತೆ. ಒಂದು 4 ದಿನದ ಹಿಂದೆ ಬಹಳ ಒತ್ತು ಕೊಟ್ಟು ಅವರು ಹಠದಿಂದ ಕೇಳ್ತಾರೆ. ಈ ಒಂದು ದೋಷವನ್ನು ಸರಿಯಾಗಿ ನೀವು ಆಳವಾಗಿ ನೋಡಿ ತಿಳಿಸ್ಬೇಕು ಅಂತ. ಬೆಂಗಳೂರಿನವರಾಗಿದ್ದಾರೆ ಇವರು. ಇವರ ಜನ್ಮ ಜಾತಕದಲ್ಲಿ ಮಿಥುನ ಲಗ್ನವಾಗಿ ನೋಡಿ, ಜನ್ಮ ಲಗ್ನದಲ್ಲಿಯೇ ಸೂರ್ಯಗ್ರಹ ಉಗ್ರಗ್ರಹ ಅಂದರೆ ರಾಹುವಿನಿಂದ ಪಾಪಗ್ರಹದಿಂದ
ನೆಗೆಟಿವಿಟಿ ಇರುವಂತಹ ಗ್ರಹದಿಂದ ಪೀಡಿತರಾಗಿದ್ದಾರೆ. ಸಪ್ತಮದಲ್ಲಿ ಕೇತು ಗ್ರಹ ಮತ್ತು ಚಂದ್ರಗ್ರಹ ಇರೋದನ್ನು ನಾವು ನೋಡ್ಬೋದು. ಈ ರೀತಿ ಇರುವಂತಹ ಇವರ ಜೀವನದಲ್ಲಿ ಪಿತೃ ಇದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ. ಈಗಾಗಲೇ 40 ದಾಟಿದೆ ಅವರಿಗೆ ವಯಸ್ಸು. ಅಂದರೆ ಈ ದೋಷಗಳನ್ನು ಹೇಗೆ ಕಂಡುಹಿಡಿಯೋದು, ಏನು ದೋಷ ಇರಬಹುದು ನೋಡಿ. ಈ ಜಾತಕಗಳನ್ನು ನಾವು ಆಳವಾಗಿ ಪರಿಶೀಲನೆಗಳನ್ನು ಮಾಡಬೇಕಾಗುತ್ತೆ. ಸೂರ್ಯಗ್ರಹನು ರಾಹು ಗ್ರಹದೊಂದಿಗೆ ಯುತಿ ಇರೋದರಿಂದ ಜನ್ಮತ ಇವರಿಗೆ ರಾಹುಕೇತು ದೋಷ, ಅಂದರೆ ಈ ಸರ್ಪದೋಷ ಇವೆಲ್ಲವನ್ನು ಜ್ಯೋತಿಷಿಗಳು ತಿಳಿಸ್ತಾರೆ. ಅಂದರೆ ಈ ರಾಹು ಗ್ರಹ ಸೂರ್ಯನನ್ನು ಪೀಡಿಸೋದ್ರಿಂದ ಅಲ್ಲಿ ರಾಹು ಗ್ರಹವು ಸೂರ್ಯಗ್ರಹವು ಒಂದೇ ಡಿಗ್ರಿನಲ್ಲಿದ್ದಾರೆ, 19 ಡಿಗ್ರಿನಲ್ಲಿ ಇದ್ದಾರೆ, ಆರಿದ್ರ ನಕ್ಷತ್ರದಲ್ಲಿ ಇದ್ದಾರೆ. ಅಂದರೆ ರಾಹುವೇ ಬಲಗೊಳ್ಳುವಂಥದ್ದು ಅಲ್ಲಿ. ಈ ರೀತಿ ಪ್ರಭಾವ ಇರೋದ್ರಿಂದ ಇವರಿಗೆ ಜೀವನದಲ್ಲಿ ಮೇಲೆ ಬರಲು ಬಹಳ ಕಷ್ಟ, ನಷ್ಟಗಳು, ಅಡೆತಡೆಗಳು ಆಗ್ತಾ ಇರುತ್ತೆ. ಹೆಚ್ಚು ಕಡಿಮೆ ಜೀವನದ ಮಧ್ಯ ವಯಸ್ಸಿನವರೆಗೂ ಹಾಗೆಯೇ ಆಗುತ್ತೆ. ಪಿತೃದೋಷ ಹೇಗೆ ಇದನ್ನು ನಿರ್ಣಯ ಮಾಡೋದು ನೋಡಿ. ಹಿರಿಯರ ದೋಷವು ಇದರಲ್ಲಿ ನಾವು ತಿಳಿಬಹುದು. ಹಾಗೆ ಗ್ರಹಗಳ ಕಾರಕತ್ವಗಳನ್ನು ನೋಡುವಾಗ ಕೇತುಗ್ರಹನ ಅಂದರೆ ಕೇತುಗ್ರಹಕ್ಕೆ ಪಿತಾ ಅಂದರೆ ಪಿತೃವಿನ ತಂದೆ ತಾಯಿಗಳು, ರಾಹುಗ್ರಹಕ್ಕೆ ಮಾತೃವಿನ ತಂದೆ ತಾಯಿಗಳು. ಇವರ ದೋಷವು ಇಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚು ಇದೆ. ಏಕೆಂದರೆ ರಾಹುಗ್ರಹವು ತಾಯಿಯ ತಂದೆ ತಾಯಿಗಳನ್ನು ಮಾತಾ ಮಹಾಕಾರಕ ಅನ್ನೋದರಿಂದ ಇವರ ದೋಷಗಳನ್ನು ನೋಡಿ. ಇದು ಹೇಗೆಲ್ಲ ನಿರ್ಮಾಣ ಆಗ್ಬೋದು ಅಂದರೆ ಅಜ್ಜಿ ತಾತನ ಮನೆಗೆ ಹೋಗೋದು, ಅವರ ಆಸ್ತಿಗಳನ್ನು ತೆಗೆದುಕೊಳ್ಳುವಂಥದ್ದು, ಅವರ ಸ್ವತ್ತುಗಳನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಅವರನ್ನೇ ಹತ್ಯೆ ಮಾಡುವಂಥ ಅಂಥ ಕಾಲವು ಈಗನೂ ಇದೆ, ಹಾಗೆ ಹಿಂದೆಯೂ ಆಗಿರಬಹುದು. ಆ ರೀತಿ ಇರುವುದರಿಂದಲೇ ಈಗಿನ ಕಾಲದ ಒಂದು ಜನರಿಗೆ ಇಂಥ ಕರ್ಮದೋಷಗಳು ಇರುವಂಥದ್ದು. ಹಿಂದೆ ಮಾಡದೇ ಇದ್ದಿದ್ದರೆ ಇಂಥ ಜೀವನ ನಿರ್ಮಾಣ ಆಗಲ್ಲ. ಹಿಂದೆ ಹೀಗೆ ಮಾಡಿದ್ದಕ್ಕೆ ಇಂಥ ಒಂದು ದೋಷದ ಫಲದಲ್ಲಿ ಜೀವನವನ್ನು ಮಾಡಬೇಕಾಗುತ್ತೆ ನೋಡಿ. ಈ ರೀತಿ ಫಲಗಳನ್ನು ನಾವು ವಂಶದಿಂದ ಬರುವಂಥದ್ದನ್ನು ಗುರುತಿಸಬೇಕಾಗುತ್ತೆ. ಈ ಒಂದು ಸ್ಥಾನ ಅಂದರೆ ಈ ಮಿಥುನ ಲಗ್ನದಿಂದ 9ನೇ ಸ್ಥಾನವು ಪಿತೃಸ್ಥಾನವಾಗುತ್ತೆ. ಪಿತೃಸ್ಥಾನಾಧಿಪತಿಯಾದಂತಹ ಶನಿಗ್ರಹವು 4ಥ ಸ್ಥಾನದಲ್ಲಿ ಕುಜನಿಂದ ಪೀಡಿತನಾಗಿ ದಶಮವನ್ನು 10ನೇ ಸ್ಥಾನ ಅಂದರೆ ಆ ಸೂರ್ಯ ಮತ್ತು ರಾಹುಗ್ರಹವನ್ನು ದೃಷ್ಟಿಸುತ್ತಾ ಇದ್ದು ಮತ್ತು ಷಷ್ಠಾಧಿಪತಿಯಾದಂತಹ ಕುಜನ ಸಂಬಂಧವನ್ನು ಪಡೆದುಕೊಂಡಿದ್ದಾರೆ. ಮತ್ತು ಬಾಧಕಾಧಿಪತಿಯಾದಂತಹ ಗುರುವಿನ ದೃಷ್ಟಿಯು ಈ ಒಂದು ಗ್ರಹಗಳ ಮೇಲಿದೆ. ಗುರುಗ್ರಹವು ಸ್ವಾತಿ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದು ಇದು ಅವರ ಹಿರಿಯರಿಂದ ಬಂದಂತಹ ದೋಷವಾಗಿದೆ. ಅಂದರೆ ನವಾಂಶ ದ್ವಾದಶಾಂಶ ಎಲ್ಲದರಲ್ಲಿ ಪರಿಶೀಲನೆಯನ್ನು ಮಾಡಿ ನಾನು ತಿಳಿಸ್ತಾ ಇರುವಂಥದ್ದು. ಇವರ ನೋಡಿ ಈ ಸೂರ್ಯಗ್ರಹನು ಈ ಲಗ್ನಕ್ಕೆ ತೃತೀಯ ಸ್ಥಾನಾಧಿಪತಿಯಾದಂತಹ ತೃತೀಯ ಸ್ಥಾನದಿಂದ ಸೂರ್ಯಗ್ರಹನು ಲಾಭಸ್ಥಾನದಲ್ಲಿದ್ದಾರೆ. ಇವರ ಜೊತೆಗೆ ಹುಟ್ಟಿದವರಿಗೆ ಅಭಿವೃದ್ಧಿ ಹೆಚ್ಚು, ಇವರಿಗೆ ಅಭಿವೃದ್ಧಿ ಕಡಿಮೆ. ಇದನ್ನು ನಾವು ತಿಳಿಬೇಕಾಗುತ್ತೆ. ಬಹಳಷ್ಟು ವಿಷಯಗಳನ್ನು ಜನ್ಮ ಜಾತಕದಲ್ಲಿ ಗ್ರಹಗಳನ್ನು ನಾವು ನೋಡಿದಾಗ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಜಾತಕವನ್ನು ನಾನು ಈಗ ಬರಿತಾ ಇದ್ದೆ ಇವತ್ತು. ಆ ಮಗು 2003 ಅಂದರೆ 21 ವಯಸ್ಸಲ್ಲಿದ್ದಾರೆ. 27 ಮೇ 2003 ನೋಡಿ. ಧನಸ್ಸು ಲಗ್ನವಾಗಿ
ಧನಸ್ಸು ಲಗ್ನದಿಂದ 9ನೇ ಸ್ಥಾನವು ಪಿತೃ ಸ್ಥಾನವಾಗುತ್ತೆ ಮತ್ತು ಕಾರಕ ಗ್ರಹವು ಸೂರ್ಯರೇ. ಅಂದರೆ ಎರಡು ಒಂದು ಫಲಕ್ಕೂ ಸೂರ್ಯನನ್ನೇ ನಾವಿಲ್ಲಿ ತೆಗೆದುಕೋಬೇಕಾಗತ್ತೆ. ಸೂರ್ಯಗ್ರಹನು ಷಷ್ಠ ಸ್ಥಾನದಲ್ಲಿ, ಅಂದರೆ 6ನೇ ಸ್ಥಾನವು ಋಣ ರೋಗ ರುಜಿನ ಸ್ಥಾನ, ಅಂದರೆ ಶತ್ರು ಸ್ಥಾನ. ಆ ಸ್ಥಾನದಲ್ಲಿ ಸೂರ್ಯಗ್ರಹವು ಇರೋದ್ರಿಂದ ಅಲ್ಲಿ ಪಾಪಗ್ರಹವಾಗಿ ಸೂರ್ಯನು ಕೆಲವು ವಿಷಯಗಳಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ, ಆದರೆ ಕೆಲವು ವಿಷಯಗಳಲ್ಲಿ ಅಶುಭ ಫಲವನ್ನು ಅನುಭವಿಸಬೇಕಾಗುತ್ತೆ. ಈ ರೀತಿ ಫಲಾನುಫಲಗಳನ್ನು ನಿರ್ಣಯಿಸುವಾಗ ನಾವು ಗ್ರಹಗಳನ್ನು ಸರಿಯಾಗಿ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ರಾಹುಗ್ರಹ, ಶನಿಗ್ರಹ, ಕೇತುಗ್ರಹ ಸಂಬಂಧಗಳು ಸೂರ್ಯನಿಗೆ ಒಳ್ಳೆಯದಲ್ಲ. ಮತ್ತು ಸೂರ್ಯನು ದುಸ್ಥಾನದಲ್ಲಿ ಇದ್ದಾಗ ಈ ಗ್ರಹಗಳ ಸಂಬಂಧ ಬರುವುದು ಅದು ಹೆಚ್ಚು ಅಶುಭವನ್ನು ತಂದು ಕೊಡುತ್ತದೆ. ಒಬ್ಬರು ಜನ್ಮಿಸಿದ್ರಂದರೆ ಅವರ ಒಂದು ಬಾಲ್ಯಾವಸ್ಥೆ, ಅವರ ಒಂದು ಪ್ರೌಢಾವಸ್ಥೆ, ಅವರ ಯೌವನಾವಸ್ಥೆ, ಅವರ ಎಲ್ಲ ಜೀವಿತ ಅವಧಿಯಲ್ಲಿ ಪಿತೃವಿನ ಕರ್ತವ್ಯ ಬಹಳ ಮುಖ್ಯವಾಗಿರುತ್ತೆ. ಮಾತಾಪಿತೃಗಳೇ ಮಕ್ಕಳಿಗೆ ಇಲ್ಲ, ಅವರ ಯೋಗವೂ ಇಲ್ಲ, ಅವರ ಒಂದು ಸಹಾಯ ಸಿಗ್ತಾ ಇಲ್ಲ ಜೀವನದಲ್ಲಿ ಅಂದರೆ ಅವರ ಜೀವನ ಹೇಗೆ ಆಗ್ಬೋದು ಅನ್ನೋದನ್ನು ನೀವು ಯೋಚಿಸಬೇಕಾಗಿದೆ. ಅದಕ್ಕಾಗಿ ನಾವು ಪರಿಹಾರವಾಗಿ ಮಾತಾಪಿತೃಗಳ ಸೇವೆಯನ್ನು ಮಾಡುವುದು, ಅವರನ್ನು ಗೌರವಿಸುವುದು, ಮಾತಾಪಿತೃ ಸಮಾನರನ್ನು, ಹಿರಿಯರನ್ನು ಗೌರವಿಸುವಂಥದ್ದು ಹೆಚ್ಚು ಮಾಡಬೇಕು. ಮತ್ತು ನಿತ್ಯಲೂ ಪರಿಹಾರವಾಗಿ ಸೂರ್ಯ ನಮಸ್ಕಾರವನ್ನು ಮಾಡಲೇಬೇಕು ಅನ್ನೋದನ್ನು ನಮ್ಮ ಶಾಸ್ತ್ರಗಳು ತಿಳಿಸುತ್ತೆ. ಪಿತೃಕಾರಕ ಗ್ರಹವೇ ಸೂರ್ಯನಾಗಿರೋದ್ರಿಂದ ಸೂರ್ಯನಿಗೆ ಪ್ರತಿ ಮನುಷ್ಯನು ನಿತ್ಯಲೂ ಧ್ಯಾನಿಸುತ್ತಾ ನಮಸ್ಕರಿಸಬೇಕು. ಕೆಲವು ಕುಟುಂಬಗಳಲ್ಲಿ ಅಂದರೆ ಕೆಲವು ವರ್ಣಗಳಲ್ಲಿ ಉಪನಯನ ಸಂಸ್ಕಾರ ಇರುವವರು ಗಾಯತ್ರಿ ಮಂತ್ರವನ್ನು ತ್ರಿಕಾಲದಲ್ಲಿ ಜಪಿಸುವವರು, ಇಂಥವರಿಗೆ ಈ ದೋಷವು ಬರುವುದಿಲ್ಲ, ಹೆಚ್ಚು ಇದರ ಪ್ರಭಾವ ಆಗೋದಿಲ್ಲ. ಈ ದೋಷದಿಂದ ಅವರು ಮುಕ್ತರಾಗ್ತಾರೆ. ಆದರೆ ಇಲ್ಲ ಮಧ್ಯಾಹ್ನ ಆಗಲ್ಲ, ನಾವು ಆಫೀಸಲ್ಲಿರ್ತೀವಿ, ಸಂಜೆ ನಾವು ಹೊರಗಡೆ ಇರ್ತೀವಿ, ಹೀಗೆ ನಿಮ್ಮ ಜೀವನ ಇದ್ದರೆ ನೀವು ಬೆಳಗಿನ ಸಂದರ್ಭದಲ್ಲಿ ಆದರೂ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಸೂರ್ಯನಿಗೆ ನೀವೇನು ಮಾಡಬೇಕು, ನಿಮ್ಮ ಆಚಾರಗಳು ಏನಿದೆ ಅವುಗಳನ್ನು ಮಾಡುತ್ತಾ ಧ್ಯಾನಿಸುತ್ತಾ ನಮಸ್ಕರಿಸೋದ್ರಿಂದ ಈ ಸೂರ್ಯನ ಸಂಬಂಧಪಟ್ಟಂತಹ ದೋಷಗಳು ಕ್ರಮೇಣವಾಗಿ ಪರಿಹಾರ ಆಗುತ್ತಾ ಬರುತ್ತೆ. ಇದು ನಿತ್ಯ ಪರಿಹಾರ ಆಗಿದೆ. ಇನ್ನು ಯಾವ ರೀತಿ ಪಿತೃದೋಷಗಳಿಗೆ ಪರಿಹಾರವನ್ನು ಮಾಡ್ಕೋಬೇಕು, ಈ ದೋಷದ ಪರಿಹಾರವು ಒಂದೇ ಬಾರಿ ಮಾಡೋದ್ರಿಂದ ಯಾರಿಗೂ ಹೋಗುವುದಿಲ್ಲ. ಕೆಲವರಿಗೆ ಮಾತ್ರ ಈ ದೋಷ ಒಂದೇ ಬಾರಿ ಪರಿಹಾರ ಮಾಡೋದ್ರಿಂದ ಫಲಪ್ರದ ಆಗಿರೋದನ್ನು ನಾನು ನೋಡಿದ್ದೇನೆ. ಅಂದರೆ ಸಂತಾನ ವಿಷಯದಲ್ಲಿ ಆಗ್ಬೋದು ಅಥವಾ ವಿವಾಹ ವಿಳಂಬವಾಗ್ತಿದ್ದಂತಹ ವಿಷಯದಲ್ಲಿ, ಇದೆಲ್ಲದರಲ್ಲೂ ಈ ಒಂದು ಪಿತೃದೋಷ ಪರಿಹಾರವನ್ನು ಮಾಡಿಕೊಂಡಾಗ ಅವರಿಗೆ ಒಂದೇ ಬಾರಿ ಮಾಡಿಸಿದಾಗಲೂ ಶುಭ ಸಿಕ್ಕಿರೋದನ್ನು ನಾವು ನೋಡ್ಬೋದು. ಅಂದರೆ ಮಿಥುನ ಲಗ್ನವಾಗಿ ನೋಡಿ, ಇಲ್ಲಿ ಏನಾದರೂ ನೀಚ ಸ್ಥಾನದಲ್ಲಿ ರಾಹುಗ್ರಹ ಇದ್ದು ಅಥವಾ ಬೇರೆ ಪಾಪಗ್ರಹಗಳು ಇದ್ದು ಸೂರ್ಯಗ್ರಹನು ನೀಚನಾಗಿದ್ದಾಗ ಸಂತಾನಕ್ಕೆ ಸಂಬಂಧಪಟ್ಟಂತಹ ದೋಷ ನಿರ್ಮಾಣ ಆಗುತ್ತೆ. ಯಾವ ಸ್ಥಾನದಲ್ಲಿ ಆ ಗ್ರಹ ಇರ್ತಾರೆ ನೋಡಿ, ಇಲ್ಲಿ ನಾನು ತಿಳಿಸಿದ್ದು ವ್ಯಯಸ್ಥಾನದಲ್ಲಿ ಸೂರ್ಯ ಇರೋದರಿಂದ ಅವರ ಜೀವನದಲ್ಲಿ ತಂದೆ ಅನ್ನುವುದು ಅವರ ಜೀವನದಲ್ಲಿ ಇರೋದಿಲ್ಲ, ವ್ಯಯವಾಗುವಂಥದ್ದು, ಬದುಕಿದ್ದರೂ ಇವರ ಜೀವನಕ್ಕೆ ಇಲ್ಲದೇ ಇರುವಂಥದ್ದು ಅಥವಾ ಅವರಿಗೇನಾದರೂ ಆಗೋದು, ಈ ರೀತಿ. ಅದೇ ರೀತಿ ಯಾವ ಸ್ಥಾನದಲ್ಲಿ ಮಿಥುನ ಲಗ್ನವಾಗಿ ಪಂಚಮ ಸ್ಥಾನದಲ್ಲಿ
ಸೂರ್ಯಗ್ರಹನು ನೀಚನಾಗಿ ಪಾಪಗ್ರಹಗಳಿಂದ ಪೀಡಿತ ಆದಾಗ ಸಂತಾನದ ಸಂಬಂಧಪಟ್ಟಂತಹ ದೋಷಗಳು ಅಲ್ಲಿ ನಿರ್ಮಾಣ ಆಗುತ್ತೆ, ಪಿತೃದೋಷಗಳು ನಿರ್ಮಾಣ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪರಿಹಾರವನ್ನು, ಸಂತಾನಕ್ಕೆ ಸಂಬಂಧಪಟ್ಟಂತೆ, ಪಿತೃದೋಷ ಸಂಬಂಧಪಟ್ಟಂತೆ ಅದನ್ನು ವಿಶೇಷವಾಗಿ ತಿಳಿಸಲಾಗಿದೆ. ಅದಕ್ಕೆ ಇಂಥ ಒಂದು ನದಿ ತೀರದಲ್ಲಿ ಮಾಡುವಂಥದ್ದು, ಅದಲ್ಲದೆ ಬೇರೆ ವಿಶೇಷ ಪರಿಹಾರಗಳನ್ನು ತಿಳಿಸಲಾಗಿದೆ. ಹಾಗಾಗಿ ನೀವು ಸರಿಯಾದವರ ಮೂಲಕ ಪರಿಹಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ನದಿ ತೀರಗಳಲ್ಲಿ ನಾರಾಯಣ ಬಲಿ, ತ್ರಿಪಿಂಡ ಶ್ರಾದ್ದ ಇವೆಲ್ಲವನ್ನು ಪಿತೃದೋಷಗಳಿಗೆ ಪರಿಹಾರವನ್ನು ಮಾಡಲಾಗುತ್ತೆ. ಈ ಪರಿಹಾರವನ್ನು ಮಾಡುವಾಗಲೂ ಸ್ಥಳಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಜಾತಕಗಳನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಶುಕ್ರನ ರಾಶಿಯಲ್ಲಿ, ಮತ್ತು ಇಲ್ಲಿ ನಿರ್ಮಾಣವಾಗಿರುವುದು ಅದು ಮಿಥುನ ರಾಶಿಯಲ್ಲಿ. ಅಂದರೆ ಲಕ್ಷ್ಮೀ ನಾರಾಯಣ ವಿಷ್ಣು ಕ್ಷೇತ್ರದಲ್ಲಿ ಈ ಒಂದು ಪರಿಹಾರಗಳನ್ನು ಮಾಡೋದ್ರಿಂದ ಹೆಚ್ಚು ಇದಕ್ಕೆ ಫಲಕಾರಿಯಾಗುವಂಥದ್ದು. ಅಲ್ಲದೆ ಈ ಒಂದು ರಾಶಿಗಳು ವಾಯುತತ್ವ ರಾಶಿ ಆಗಿರೋದ್ರಿಂದ ಮಂತ್ರೋಚ್ಚಾರಣೆಯಿಂದ, ಅಂದರೆ ಹೋಮಗಳನ್ನು ಮಾಡುತ್ತಾ ಮಂತ್ರವನ್ನು ಉಚ್ಚಾರಣೆ ಮಾಡುವಂತಹ ಪೂಜೆಗಳಿಂದ ಹೆಚ್ಚು ಫಲಪ್ರದವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು. ಯಾರ್ಯಾರಿಗೆ ಯಾವ ರೀತಿ ಪರಿಹಾರ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ನಾವು ಆಳವಾಗಿ ತಿಳಿಬಹುದು. ಮತ್ತು ವಂಶಾವಳಿ, ಅಂದರೆ ಹಿರಿಯರ ದೋಷವಿದ್ದಾಗ, ನಿಮ್ಮ ಪೂರ್ವಿಕರ ದೋಷವಿದ್ದಾಗ ತಿಲಹೋಮವನ್ನು ಮಾಡುವುದು ಒಳ್ಳೆಯದು. ಏಕೆಂದರೆ ನಾವು ಹಿರಿಯರ ಸಂಬಂಧಪಟ್ಟಂತೆ ಶನಿಗ್ರಹವನ್ನು ನಾವು ನೋಡೋದ್ರಿಂದ, ಮತ್ತು ಎಲ್ಲ ಹಿರಿಯರಿಗೆ ಕಾರಕ ಗ್ರಹವು ಶನಿಗ್ರಹವೇ ಆಗಿರೋದ್ರಿಂದ ಇಂಥ ಪೂರ್ವಿಕರ ಸಂಬಂಧಪಟ್ಟಂಥ ಹಿರಿಯರ ದೋಷ, ಅಂದರೆ ಅಜ್ಜಿ, ತಾತ, ಮುತ್ತಜ್ಜಿ ಇವರ ಒಂದು ದೋಷಗಳಿಗೆ ಶನಿಗ್ರಹಕ್ಕೆ ಸಂಬಂಧಪಟ್ಟಂತೆ, ಅಂದರೆ ತಿಲ ಅಂದರೆ ನೋಡಿ ಎಳ್ಳೆಣ್ಣೆ, ತಿಲ ತೈಲ, ಈ ತಿಲ ಹೋಮವನ್ನು ಮಾಡುವುದರಿಂದ ನಿಮ್ಮ ಹಿರಿಯರ ಸಂಬಂಧಪಟ್ಟಂಥ ದೋಷಗಳು ಪರಿಹಾರ ಆಗಿ ಜೀವನದಲ್ಲಿ ಅಭಿವೃದ್ಧಿಯ ಮಾರ್ಗವನ್ನು ಕಂಡುಕೊಳ್ಬೋದು. ಅದು ಒಂದೇ ಸಲ ಆಗೋದಿಲ್ಲ, ಕ್ರಮೇಣ 1 ವರ್ಷ, 2 ವರ್ಷ, 3 ವರ್ಷ ಹೀಗೆ ಮಾಡುತ್ತಾ ಬಂದಲ್ಲಿ ನಿಮಗೆ ಈ ದೋಷವು ಪರಿಹಾರವಾಗಿ ಜೀವನಕ್ಕೆ ಒಳ್ಳೆಯ ಮಾರ್ಗ ನಿಮಗೆ ಕಾಣುತ್ತೆ. ಹಿರಿಯರ ಆಶೀರ್ವಾದ ನಿಮಗೆ ಅನುಗ್ರಹ ಆಗುತ್ತೆ. ಈ ಪರಿಹಾರಗಳನ್ನು ಮಾಡುವಾಗಲೂ ಸ್ಥಳಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ಮಹಾನದಿಗಳಲ್ಲಿ, ನದಿ ತೀರದಲ್ಲಿ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ತಿಳಿಸಲಾಗಿದೆ. ಅದರಲ್ಲಿಯೂ ಮಹಾವಿಷ್ಣುವಿನ ಕ್ಷೇತ್ರದಲ್ಲಿ, ಯಾಕೆಂದರೆ ವಿಷ್ಣು ದೇವರು ಪಿತೃದೇವತಾ ರೂಪದಲ್ಲಿ ವಿರಾಜಮಾನರಾಗಿ ಫಲಾನುಫಲಗಳನ್ನು ನೀಡುವವರಾಗಿದ್ದಾರೆ. ಅಂದರೆ ಗಯಾ ಕ್ಷೇತ್ರಗಳಲ್ಲಿ ಪಿತೃದೇವತಾ ರೂಪದಲ್ಲಿ ಶ್ರೀ ಮಹಾವಿಷ್ಣುವು ವಿರಾಜಮಾನರಾಗಿರೋದ್ರಿಂದ ಗಯಾ ಕ್ಷೇತ್ರದಲ್ಲಿ ನೀವು ಮಾಡೋದ್ರಿಂದ ಫಲಪ್ರದವಾಗುತ್ತೆ. ಹಾಗೆಯೇ ಕರ್ನಾಟಕದಲ್ಲಿ ಹತ್ತಿರದ ಒಂದು ಸ್ಥಳ ನಿಮಗೆ ನಾನು ಸೂಚಿಸೋದಾದರೆ ಶ್ರೀರಂಗಪಟ್ಟಣವು ವಿಷ್ಣುವಿನ ಒಂದು ವೈಬ್ರೇಷನ್ ಇರುವುದನ್ನು ನಾವು ನೋಡ್ಬೋದು. ಏಕೆಂದರೆ ಅಲ್ಲಿ ಶ್ರೀರಂಗ ಅನ್ನೋದೇ ಇಲ್ಲಿ ವಿಷ್ಣುವಿನ ಒಂದು ನಾಮಗಳಲ್ಲಿ ಬರುವಂತಹ ಒಂದು ಹೆಸರನ್ನು ನಾವು ತಿಳಿಬಹುದು. ಆ ಒಂದು ಸ್ಥಳಕ್ಕೆ ಆದಿರಂಗ, ಮಧ್ಯರಂಗ, ಮೋಕ್ಷ, ಅಂತ್ಯರಂಗ, ಅಂದರೆ ಇದು ಶ್ರೀ ಮಹಾವಿಷ್ಣುವಿನ ವೈಬ್ರೇಷನ್ ಇರುವಂತಹ ಸ್ಥಳವೂ ಆಗಿದೆ ಶ್ರೀರಂಗಪಟ್ಟಣವು. ಅಲ್ಲದೆ ಮಹಾನದಿಗಳಲ್ಲಿ ಒಂದು ನದಿಯಾದಂತಹ ಕಾವೇರಿ ನದಿಯು ಅಲ್ಲಿ ಇರೋದ್ರಿಂದ ಅಲ್ಲಿ ನೀವು ಇಂಥ ಪರಿಹಾರಗಳನ್ನು ಮಾಡಿಸೋದ್ರಿಂದ ಫಲಪ್ರದ.
ಮಾಡುತ್ತಾ ಬಂದಲ್ಲಿ ಮುಂದೆ ಒಂದು ದಿನ ಇದರ ಒಂದು ಪ್ರಭಾವವು ಕಡಿಮೆಯಾಗಿ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಯಾವುದೇ ದೋಷಗಳಿದ್ದರೂ ಈ ಒಂದು ಭೂಮಿಯಲ್ಲಿ ಜನ್ಮಿಸಿರುವುದು ಆ ದೋಷವನ್ನು ಕಳಚಿಕೊಂಡು ಮುಂದಿನ ಜನ್ಮಕ್ಕೆ ನಾವು ಒಳ್ಳೆಯ ಫಲಗಳನ್ನು ಕೊಂಡೊಯ್ಯಬೇಕಾಗಿದೆ. ಈ ಜನ್ಮದಲ್ಲಿ ನಾವು ದೋಷಗಳನ್ನು ಪರಿಹರಿಸಿಕೊಂಡು ಮಾಡುವಂತಹ ಶುಭ ಕರ್ಮಗಳಿಂದ ಮುಂದಿನ ಜನ್ಮಕ್ಕೆ ಒಂದು ಫೌಂಡೇಶನ್ ನಿರ್ಮಾಣ ಮಾಡಿದಂತೆ ಆಗುತ್ತೆ. ಅರ್ಥೈಸ್ಕೊಳ್ಬೇಕು ಮಾನವರು, ನಾವು ಮುಂದಿನ ಜನ್ಮಕ್ಕೆ ಯಾವ ಫಲಗಳನ್ನು ಪಡ್ಕೋಬೇಕು, ಅದಕ್ಕಾಗಿ ಈ ಒಂದು ಜನ್ಮದಲ್ಲಿ ಈ ಒಂದು ಜೀವನದಲ್ಲಿ ನಾವು ಯಾವ ರೀತಿ ಅದಕ್ಕಾಗಿ ಏನು ಮಾಡಬೇಕು ಅನ್ನುವಂತಹ ಒಂದು ಮಾರ್ಗಗಳನ್ನು ನೀವೇ ನಿಮ್ಮ ಜೀವನಕ್ಕೆ ಹುಡುಕಿಕೊಳ್ಬೇಕಾಗಿದೆ. ನಿಮ್ಗೆ ಒಳ್ಳೆ ತಂದೆ ಸಿಗಬೇಕಂದ್ರೆ ತಂದೆಯ ಸೇವೆ ಮಾಡುವುದು, ತಂದೆ ಸಮಾನರ ಗೌರವಿಸುವುದು, ಅವರ ಅವರ ರೂಪದಲ್ಲಿ ಇರುವಂಥವರನ್ನು ಗೌರವಿಸಿ ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು. ಹಾಗೆ ಈ ಒಳ್ಳೆಯ ಮಾತೃವಿನ ಒಂದು ಸಂಬಂಧವನ್ನು ನೀವು ಹೊಂದಬೇಕಂದ್ರೆ ಈ ಮಾತೃ ಸಂಬಂಧಪಟ್ಟಂತೆ ಒಳ್ಳೆಯ ಜೀವನವನ್ನು ಸಿಗುವಂತೆ ಮಾಡಿಕೊಳ್ಳುವುದು ಅದು ನಿಮ್ಮ ಕೈಯಲ್ಲಿ ಇರುವಂಥದ್ದು. ಹಾಗಾಗಿ ಇಂತೆಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಈ ಸಂಬಂಧಪಟ್ಟಂತೆ ಒಳ್ಳೆಯ ಜ್ಯೋತಿಷಿಯಿಂದ ನಿಮ್ಮ ಜನ್ಮಜಾತಕದ ಕುಟುಂಬದವರ ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ಇನ್ನು ಬೇರೆ ಬೇರೆ ರೀತಿಯಾದ ದೋಷಗಳಿಗೆ ನೋಡಿ ಯಾವ ಸ್ಥಾನದಲ್ಲಿ ಯಾವ ದೋಷ ನಿರ್ಮಾಣ ಆಗಿದೆ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ನಾವು ಸೂಚಿಸಬೇಕಾಗುತ್ತೆ. ಸಂತಾನದ ಸಂಬಂಧಪಟ್ಟಂತೆ ಅದಕ್ಕೆ ಬೇರೆ ಬೇರೆ ಶಿವನ ಸಂಬಂಧಪಟ್ಟಂಥ ಸಾಲಿಗ್ರಾಮದ ಸಂಬಂಧಪಟ್ಟಂತಹ ಈ ರೀತಿ ಬೇರೆ ಬೇರೆ ಪರಿಹಾರಗಳನ್ನು ನಮ್ಮ ಒಂದು ಪರಿಹಾರ ಭಾಗದಲ್ಲಿ ತಿಳಿಸಲಾಗುತ್ತೆ. ಹಾಗಾಗಿ ನಿಮ್ಮ ಕುಟುಂಬದವರ ಜಾತಕಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಸಿಕೊಂಡು ನೀವು ಪರಿಹಾರವನ್ನು ಮಾಡಿಕೊಳ್ಳಿ. ಉತ್ತಮ ಜ್ಯೋತಿಷ್ಯ ಸಲಹೆಯನ್ನು ಪಡೆಯಿರಿ. ನನ್ನ ಬಳಿ ಬನ್ನಿ ಅಂತ ನಾನು ಖಂಡಿತ ಹೇಳೋದಿಲ್ಲ. ನೀವು ಎಲ್ಲೆಲ್ಲಿ ಹತ್ತಿರದಲ್ಲಿ ಇರ್ತೀರಾ ಅಲ್ಲಿ ಉತ್ತಮ ಜ್ಯೋತಿಷ್ಯ ಸಲಹೆಯನ್ನು ಪಡೆದುಕೊಳ್ಳುವಂತೆ ಆಗಲಿ ಅನ್ನೋದನ್ನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಒಂದು ಮನುಕುಲಕ್ಕೆ ಸೂರ್ಯಾನುಗ್ರಹ ಇರಲೇಬೇಕು, ಪಿತೃಕಾರಕ ಗ್ರಹಣ ಅನುಗ್ರಹ ಇರಬೇಕು. ಸಕಲ ಮಾನವರಿಗೂ ಸೂರ್ಯನ ಅನುಗ್ರಹವು ಶುಭವಾಗಿರಲಿ, ಒಳ್ಳೆಯ ತಂದೆ ತಾಯಿಗಳು ಸಿಗುವಂತೆ ಆಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಹರಿ ಓಂ ನಮಃ ಶಿವಾಯ.